ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಗುರುವಾರ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗಿದ್ದೀವಿ. ನಾನು ಆಫೀಸ್ಗೆ ಡ್ರಾಪ್ ಮಾಡಿಬಿಟ್ಟು ಅಂದರೆ ದೇವಸ್ಥಾನಕ್ಕೆ ಫಸ್ಟ್ ಹೋಗಿ ಆಮೇಲೆ ಆಫೀಸ್ ಅಂದರೆ ಮೆಟ್ರೋಗೆ ಡ್ರಾಪ್ ಮಾಡಿಬಿಟ್ಟು ಬರೋದು. ನೋಡೋಣ ಇವತ್ತಿನ ಬ್ಲಾಗ್ ಹೇಗಿರುತ್ತೆ. ಹಾಗೆ ಒಂದು 2-3 ದಿನದ್ದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಫುಲ್ ಡೇ ಬ್ಲಾಗ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಹೊರಗಡೆ ಹೋಗೋದು ಅದೆಲ್ಲ ಇತ್ತು. ಹಾಗಾಗಿ ನಮ್ಮ ಚಿನ್ನಿ ಕೂಡ ಹಾಸ್ಟೆಲ್ಗೆ ಪ್ರಿಪ್ರೇಷನ್ ಕಂಪ್ಲೀಟಾಗಿ ನಡೀತಾ ಇದೆ, ಪ್ಯಾಕಿಂಗ್ ಎಲ್ಲ ನಡೀತಾ ಇದೆ. ಅದ್ರದ್ದು ಕೂಡ ಚಿಕ್ಕ ಪುಟ್ಟ ವೀಡಿಯೋನ ತೊಗೊಂಡಿದ್ದೀನಿ. ನೋಡಿ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ಏನ್ಮಾ ಮಮ್ಮಿ ಅಂತ ಕರೀತು ಕೃಷ್ಣ. ಏನೂ ಆಗಿಲ್ಲ, ಹೋಗು ಬ್ರಷ್ ಮಾಡ್ಕೋಕ್ ಸರಿ ಆಯ್ತು. ಬ್ರಷ್ ಮಾಡ್ಕೊಂಡಲ್ಲ ಇಲ್ಲಿ ಈ ತರ ಇಲ್ಲಿ ಒಂದು ಉಡಿತಿದ. ಏನಕ್ಕೆ ಹಂಗಂತೀಯ? ಅಂತೆಲ್ಲ ತುಟ್ಟಿಲಿ ಟಚ್ ಆಗಿ ಇಲ್ಲಿ ತರ ಉಡಿತಿದೆ ತಿಂದಾಗ. ಹೋಗುತ್ತೆ ಬಿಡು. ನೋಡಿ ನಮ್ಮ ಕೃಷ್ಣ ಬೇರೆ ಏಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಸುಟ್ಕೊಂಡ್ಬಿಟ್ಟಿದ್ದಾನೆ. ಚಿನ್ನಿ ರೆಡಿ ಆಗಿದೆಯಾ? ಇವತ್ತು ನಮ್ಮ ಚಿನ್ನಿಗೆ ಸ್ವಲ್ಪ ಸ್ಕೂಲ್ಗೆ ಫೋಟೋಸ್ ಎಲ್ಲ ತೆಗಿಸ್ಬೇಕು. ಅವಳು ಕೂಡ ರೆಡಿಯಾಗಿದ್ದಾಳೆ. ಇವತ್ತು ಬೆಳಗ್ಗೆನೇ ಎದ್ಬಿಟ್ಟು ಹೊರಡೋಣ. ರೆಡಿ ಇದೆಯಾ? 3-4 ಡೇಸಿಂದ ಹೇಳ್ತಾ ಇದ್ದೆ ಅವಳಿಗೆ ಹೋಗೋಣ ಅಂತ ಹೇಳಿ. ರೆಡಿಯಾಗಿರಲಿಲ್ಲ. ಮನೇಲೇ ತಕ್ಕೊತೀನಿ ಅಂತ ಇದ್ದು, ಮನೇಲಿ ತಕ್ಕೊಂಡಿದ್ದು ಹೆಂಗೆ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಬಂದಿರಲಿಲ್ಲ ಅದು. ಸೊ ಅದಕ್ಕೆ ಇವತ್ತು ರೆಡಿಯಾಗಿದ್ದಾಳೆ. ಫುಲ್ ಫೋಟೋ ಬೇಕಂತ ಈ ಡ್ರೆಸ್ಸಲ್ಲಿ. ಅದಾದಮೇಲೆ ಯೂನಿಫಾರ್ಮಲ್ಲಿ ಮತ್ತೆ ಬೇಕಂತೆ, ಅವಾಗ ಯೂನಿಫಾರ್ಮಲ್ಲಿ ತಕ್ಕೊತಾಳೆ. ಯೂನಿಫಾರ್ಮ್ ಮತ್ತೆ ಹಾಕ್ಕೊಂಡು ಮಧ್ಯಾಹ್ನ ಮೇಲೆ ಹೋಗೋಣ ಮತ್ತೊಂದು ಸರಿ, ಆಯಿತಾ? ಹಾಗೆ ಅವ್ನು ಚಪ್ಪಲಿ ಇದೆಯಲ್ಲ, ಅದು ಸ್ಪಾರ್ಕ್ಸ್, ಅದನ್ನು ಕೊಟ್ಬಿಟ್ಟು ಅವ್ನಿಗೆ ಶೂಸ್ ತೊಗೊಂಡು ಬರೋಣ ಹಂಗೆ. ಓಕೆ, ಅವನಿಗೂ ಕೂಡ ಸ್ಕೂಲ್ಗೆ ಸ್ವಲ್ಪ ಎಲ್ಲ ರೆಡಿ ಮಾಡಬೇಕು, ಬ್ಯಾಗ್ ತೊಗೋಬೇಕು, ಮತ್ತು ಅವನಿಗೆ ಶೂಸ್ ಎಲ್ಲ ಹೊಸದು ಕೊಡಬೇಕು. ಅಲ್ಲಿ ಬ್ಲ್ಯಾಕ್ ಶೂಸ್ ಹೊಸದಿದೆ, ಅದು ಹಾಕ್ಕೊಂಡು ನೋಡಿ ನಿಂಗೆ ಆಗುತ್ತಾ ಅಂತ. ವೈಟ್ ಶೂಸ್ ತೊಗೊಳೋಣ. ಹೊಸದಿದೆ ಅಲ್ಲಿ, ಆ ಕಡೆ ಇಟ್ಟಿದ್ದೀನಿ ನೋಡಿ. ಹಾಂ, ಅಲ್ಲಿದೆ ನೋಡು ಒಂದ್ಸರಿ, ಒಂದ್ಸರಿ ನೋಡು ಆಯಿತಾ? ಅನಿಲ್ ಬಾಸ್ ರೆಡಿ ಆಯಿತಾ? ರೆಡಿ ಆಗಿದ್ದಾರೆ ಅನಿಲ್ ಅವರು. ಫುಲ್ ಟಿಪ್ ಟಾಪ್ ಆಗಿ ರೆಡಿ ಆಗಿದ್ದಾರೆ. ವಿಡಿಯೋದಲ್ಲಿ ಹಿಂಗೆ ಕಾಣಿಸ್ಬೋದು, ಬಟ್ ರಿಯಲ್ ಆಗಿ ನೋಡೋಕೆ ಇನ್ನೂ ಸ್ವಲ್ಪ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾರೆ. ಹೌದಾ? ಹೌದು, ಥ್ಯಾಂಕ್ ಯು. ಆ ಫೋಟೋ ಹೋಗಿರ್ತಾನು ರಿಯಲ್ ಆಗಿ ನೋಡ್ರೆ ಇಲ್ಲ. ವಿಡಿಯೋದಲ್ಲಿ ಒಂದು ಸ್ವಲ್ಪ ಈ ಥರ ಕಾಣಿಸ್ಬೋದು, ಬಟ್ ರಿಯಲ್ ಆಗಿ ಎದುರುಗಡೆ ನೋಡಿದಾಗ ಇನ್ನೂ ಸ್ವಲ್ಪ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾರೆ. ಆ ಕಾಂಪ್ಲಿಮೆಂಟ್ಸ್ ತುಂಬ ಜನ ಕೊಟ್ಟಿದ್ದಾರೆ ಅವರು ಕೂಡ. ಎಲ್ಲ ನನ್ನ ಸಬ್ಸ್ಕ್ರೈಬರ್ಸೇ ತುಂಬ ಜನ ಹೇಳಿದಾರಂತೆ, ನೀವು ವಿಡಿಯೋಗಿಂತ ಇಲ್ಲೇ ಚೆನ್ನಾಗಿ ಕಾಣಿಸ್ತೀರ ಅಂತೇಳಿ. ತುಂಬ ಜನ ಅವ್ರಿಗೆ ಸಿಗ್ತಿರ್ತಾರೆ, ನನಗಿಂತ ಜಾಸ್ತಿ ಅವ್ರಿಗೆ ಸಿಗ್ತಿರ್ತಾರೆ ಅಲ್ವಾ? ಸಿಗ್ತಿರ್ತಾರಲ್ವ ಡೈಲಿ ಮೆಟ್ರೋದಲ್ಲಿ ಸಿಗ್ತಾ ಇರ್ತಾರಂತೆ ಅವರು ನನ್ನ ಸಬ್ಸ್ಕ್ರೈಬರ್ಸ್. ಥ್ಯಾಂಕ್ ಯು ಯಾರೆಲ್ಲ ಸಿಕ್ಕಿ ಮಾತಾಡ್ಸಿದ್ದೀರ ಅವ್ರಿಗೆಲ್ಲ. ನಮ್ಮ ಕೃಷ್ಣನ್ ಕೋಚಿಂಗ್ ಕ್ಲಾಸಲ್ಲಿ ಸಮ್ಮರ್ ಕ್ಯಾಂಪ್ದು ಎಂಡ್ ಡೇಟ್ ಅಂದರೆ ಮುಗೀತು. ಆ ದಿನ ಯಾರು ಸಮ್ಮರ್ ಬ್ಯಾಶ್ ಕಪ್ ಅಂತೆಲ್ಲ ಇಟ್ಟಿದ್ರು, ಅದರಲ್ಲಿ ಯಾವ ಟೀಮ್ ವಿನ್ ಆಗಿದೆ ಅವ್ರಿಗೆಲ್ಲ ಟ್ರೋಫಿ ಕೊಡೋದು, ಹಾಗೆ ಎಲ್ಲರಿಗೂ ಪಾರ್ಟಿಸಿಪೇಷನ್ ಕೊಟ್ಟರು. ಕೋಚಸ್ ಜೊತೆ 1-to-1 ಡಿಸ್ಕಷನ್, ಹಾಗೆ ಮುಂದೆ ಏನು ಎತ್ತ, ಆಮೇಲೆ ಅವ್ರದ್ದು ಅಪ್ಡೇಟ್ಸ್ ಎಲ್ಲ ರೆಗ್ಯುಲರ್ ಆಗಿ ಹೇಗೆ ಸಿಗುತ್ತೆ, ಆ್ಯಪ್ ಡೆವಲಪ್ಮೆಂಟ್, ಇದು ಎಲ್ಲ ಒಂದಷ್ಟು ಇತ್ತು. ಹಾಗೆಯೇ ಒಂದಷ್ಟು ಟ್ರೋಫಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರು, ಇದೆಲ್ಲ ಆಯಿತು. ಹಾಗೆ ಬ್ರೇಕ್ಫಾಸ್ಟ್ ಕೂಡ ಅವರೇ ಅರೇಂಜ್ ಮಾಡಿದರು. ಅದೆಲ್ಲ ಮುಗಿಸ್ಕೊಂಡು ಬಂದ್ವಿ. ಚೆನ್ನಾಗಾಯಿತು. ನಮ್ಮ ಕೃಷ್ಣಂಗೂ ಖುಷಿ ಆಯಿತು, ಅವನಿಗೂ ಕೂಡ ಟ್ರೋಫಿ ಸಿಕ್ತಲ್ವ ಪಾರ್ಟಿಸಿಪೇಷನ್ದು. ನಮಗೂ ಕೂಡ ಖುಷಿ ಆಯಿತು. ಏನು ಎಲ್ಲರೂ ವಿನ್ ಆಗೋಕ್ಕಾಗಲ್ಲ, ಎಲ್ಲರೂ ಮ್ಯಾನ್ ಆಫ್ ದಿ ಮ್ಯಾಚ್ ತೊಗೊಳಕ್ಕಾಗಲ್ಲ. ಏನು ಬಂದಿದೆ ಅದರಲ್ಲೇ ಖುಷಿ ಪಡಬೇಕು. ಇದಾದ ನಂತರ ನಮ್ಮ ಚಿನ್ನಿಗೆ ಒಂದು ಸ್ವಲ್ಪ ಥಿಂಗ್ಸ್ ಎಲ್ಲ ತೊಗೊಳೋದಿತ್ತು. ಹಾಗಾಗಿ ಡಿ-ಮಾರ್ಟ್ಗೆ ಹೋಗಿದ್ವಿ. ಹ್ಯಾಂಗರು, ಐರನ್ ಬಾಕ್ಸು, ಒಂದಷ್ಟು ಬುಕ್ಸು, ಹಾಗೆ ಒಂದಷ್ಟು ಏನೇನೋ ತೊಗೊಳೋದಿತ್ತು. ಅದೆಲ್ಲ ತೊಗೊಳ್ಳೋಣ ಅಂತ ಹೋಗಿದ್ವಿ. ಇನ್ನು ನಾವು ರೇಷನ್ ಅಂತ ಏನು ತೊಗೊಳಕ್ಕೆ ಅಂತ ಹೋಗಲಿಲ್ಲ, ಬರೀ ಅವಳಿಗೆ ಏನು ಬೇಕೋ ಅದನ್ನು ಮಾತ್ರ ತೊಗೊಂಡು ಬರೋಣ ಅಂತ ಅಂದ್ಕೊಂಡೋದ್ವಿ. ಫೋಲ್ಡ್ರ್ ಇತ್ತು ಹಾಳಾಗುತ್ತೆ. ಇದೇನಕ್ಕೆ ಪೆನ್ಸಿಲ್ ಯೂಸ್ ಮಾಡಲ್ಲ, ಬೆಳ್ಳಿ ಯೂಸ್ ಮಾಡಲ್ಲ ಅಂದ್ರೆ ಬೇಕು ರೆಡಿ. ಮ್ಯಾಥ್ಸಲ್ಲಿ ಬೇಡವಾ? ಸೈನ್ಸಲ್ಲಿ ಡಯಾಗ್ರಾಮ್ ಡ್ರಾಯಿಂಗ್ ಮಾಡ್ಬೋದು. ರೇಷನ್ ಥರ ಇದೆಯಲ್ಲ ಇದರಲ್ಲಿ ಇಷ್ಟು. ಪೆನ್ಸಿಲ್ ಏನಕ್ಕೆ ಅಂತ ಕೇಳಿ. ರೇಷನ್ ಥರ ಇದೆಯಲ್ಲ ಇಷ್ಟು.
ಇಲ್ಲಿದೆ ನೋಡು. ಬೇಡವಂತ ಆ ಥರದ್ದು. ಇದು ಬೇಡ ಅಂತ ಇದು ಚೆನ್ನಾಗಿದೆ ನೋಡು. ನೋಡಿ ಸ್ವಲ್ಪ ಚೆನ್ನಾಗೇ ಇದೆ ಕಣೆ ನೋಡೆ. ಓಯ್ ಚಿನಿ ಚೆನ್ನಾಗೇ ಇದೆ ನೋಡು. ಸರಿ ಎತ್ಕೊಂಡು ನೋಡತ್ಲಾಗೆ. ಕೆಳಗಡೆ ಚೆನ್ನಾಗಿರೋದು ನೋಡಿ. ಸರಿ ನೋಡಲ್ಲೇ ಹೇಳಿ. ಇದಕ್ಕಿಂತ ಬೇಕೇನೆ? ಕೋಚ್ ಇದಕ್ಕಿಂತ ಬೇಕಾ? ಈ ಥರದ್ದು ಆಲ್ರೆಡಿ ತೊಗೊಂಡಿದ್ದೀನಿ, ಕಿತ್ತೋಗಿ. ಸರ್ ಕೋಚ್ ಬೇಡ, ಜಮೆಟ್ ಕೋಚ್ ತೊಗೊಂಡ್ಬಿಡುತ್ತೆ. ನಮ್ಮ ಕೃಷ್ಣ ಮಾವಿನಕಾಯಿ ತೊಗೊಂಬಂದಿದ್ದ, ರೋಡ್ ಸೈಡಲ್ಲೇನೋ ಬಿದ್ದಿತ್ತಂತೆ ಕೆಳಗಡೆ ಅಂಥೇಳಿ ಒಂದೆರಡು ಮಾವಿನಕಾಯಿ ತೊಗೊಂಡು ಬಂದಿದ್ದ. ಸೊ ಅದ್ರದ್ದು ಉಪ್ಪಿನಕಾಯಿ ಮಾಡೋಣ ಅಂಥೇಳಿ ಮಾವಿನಕಾಯಿನ ಕಟ್ ಮಾಡ್ತಾಯಿದ್ದೆ. ಹಾಗೆ ಇಟ್ಟರೆ ಹಾಳಾಗಿಬಿಡುತ್ತೆ, ಹಾಗೆ ತಿನ್ನೋಕ್ಕೂ ಸ್ವಲ್ಪ ಹುಳಿ ಇರುತ್ತೆ. ಹಾಗಾಗಿ ಈ ಥರ ಕಟ್ ಮಾಡಿ ಉಪ್ಪು ಹಾಕಿಟ್ಟು ಉಪ್ಪಿನಕಾಯಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಕಟ್ ಮಾಡಿ ಉಪ್ಪು ಹಾಕಿ ಇಡ್ತಾಯಿದ್ದೀನಿ. ಮಾವಿನಕಾಯಿ ನೋಡಿದ್ರೆ ಈಗ ವಾಯ್ಸ್ ಓವರ್ ಕೊಡಬೇಕಿದ್ರೂ ಬಾಯಲ್ಲಿ ನೀರು ಬರ್ತಾ ಇದೆ. ನನಗಂತೂ ಯಾವಾಗ ಮಾವಿನಕಾಯಿ ನೋಡಿದ್ರೂ ಒಂಥರ ಬಾಯಲ್ಲಿ ನೀರು ಬರ್ತಾ ಇರುತ್ತೆ. ಹುಳಿ ಇತ್ತು ಮಾವಿನಕಾಯಿ ಸ್ವಲ್ಪ, ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿ ಒಂದಿನ ಇಟ್ಬಿಟ್ಟು ನೆಕ್ಸ್ಟ್ ಡೇ ನಾನು ಇದನ್ನು ಮಾವಿನಕಾಯಿಗೆ ಉಪ್ಪಿನಕಾಯಿ ಥರ ಮಸಾಲೆ ಎಲ್ಲ ಹಾಕ್ಬಿಟ್ಟು ಮಾಡ್ತೀನಿ. ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಅಂತೂ ತುಂಬಾ ಚೆನ್ನಾಗಿತ್ತು. ನಮ್ಮ ಚಿನ್ನಿ ಅಂತೂ ಪಲ್ಯ ಥರ ತಿಂತಾಯಿದ್ದಾಳೆ ಅದನ್ನು. ನಮ್ಮ ಕೃಷ್ಣನೂ ಅಷ್ಟೇ, ಮಮ್ಮಿ ಸಖತ್ತಾಗಿದೆ ಮಮ್ಮಿ ಉಪ್ಪಿನಕಾಯಿ ಅಂತ ಹೇಳಿ. ಹಾಗಾಗಿ ರೆಸಿಪಿ ಕೂಡ ತೊಗೊಂಡೆ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂಥೇಳಿ. ನೋಡಿ ರೆಸಿಪಿ ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ನಾನಲ್ಲಿ ಮಾವಿನಕಾಯಿ ಏನು ಕಟ್ ಮಾಡ್ಕೊಂಡಿದ್ದೆ, ನೀರೆಲ್ಲ ಟಚ್ ಮಾಡಬಾರ್ದು. ಮಾವಿನಕಾಯಿ ತೊಳ್ಕೊಂಡು ನೀಟಾಗಿ ಒಂದು ಬಟ್ಟೆನಲ್ಲಿ ಒರೆಸ್ಕೊಂಡು, ಯೂಸ್ ಮಾಡೋ ಚಾಕು ಆಗಿರ್ಬೋದು, ಮಣೆ ಆಗಿರ್ಬೋದು, ಅದನ್ನು ಅಷ್ಟೇ ನೀಟಾಗಿ ಒರೆಸ್ಕೊಂಡು ಡ್ರೈ ಆಗಿನೇ ಮಾಡಬೇಕು. ಇದಕ್ಕೆ ನಾನು ಒಂದು ಸ್ವಲ್ಪ ಕಲ್ಲುಪ್ಪು ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿ ಎತ್ತಿಟ್ಬಿಡ್ತೀನಿ. ಇನ್ನು ನೆಕ್ಸ್ಟ್ ಡೇ ಇದನ್ನು ತೆಗಿಯೋಣ. ಇವಾಗ ಉಪ್ಪಿನಕಾಯಿಗೆ ನಿನ್ನೆ ಉಪ್ಪು ಹಾಕಿ ಇಟ್ಟಿದ್ನಲ್ಲ, ಅದು ಈ ಥರ ನೋಡಿ ನೀರೆಲ್ಲ ಬಿಟ್ಕೊಂಡ್ಬಿಟ್ಟಿದೆ. ನೀರೇನು ಹಾಕಿರಲಿಲ್ಲ ಇದಕ್ಕೆ, ಸಾಲ್ಟೇ ನೀರು ಬಿಟ್ಕೊಂಡಿದೆ. ಇವಾಗ ಇದನ್ನು ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಈ ಕಡೆ ಇದಕ್ಕೆ ಜೀರಿಗೆ, ಸಾಸಿವೆ ಮತ್ತು ಮೆಂತ್ಯ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಡ್ರೈ ಆಗಿ ಪೌಡ್ರ್ ಮಾಡ್ಕೊಳ್ಳೋಣ. ನಾನು ಎತ್ಕೊಂಡ್ಬಂದಿದ್ದು ಕಿತ್ಕೊಂಡೆ, ಮೇಲೆ ಹತ್ತಿ ಸರ್ಕಸ್ ಮಾಡಿ ಎತ್ಕೊಂಡ್ಬಂದಿದ್ದೆ. ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಡ್ರೈ ರೋಸ್ಟ್. ಡ್ರೈ ಆಗಿದೆಯಲ್ಲ, ಮತ್ತೆ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಅದನ್ನು ಡ್ರೈ. ನೀನು ಗ್ಯಾಸ್ ಹತ್ರ ಬರಬೇಡ ಮಗನೆ, ದಯವಿಟ್ಟು ದೂರ ಇದ್ಬಿಡು ಮಗನ. ಜಾಣ ಥರ ದೂರ ಇರಬೇಕು. ನೀರೇ ಬರ್ತಿದೆ, ಅದೇ ಹೇಳ್ತಿರೋದು. ನೀರೇ ಬರುತ್ತೆ ಅದು ಹಂಗೆ. ಹುರಿದಿರೋದನ್ನು ಸ್ವಲ್ಪ ತಣ್ಣಗೆ ಹಾಕಕ್ಕೆ ಬಿಡೋಣ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ, ಹಾಗೆ ಜಾಸ್ತಿ ದಿನ ಇರುತ್ತೆ. ನಾನಿಲ್ಲಿ ಸ್ವಲ್ಪನೇ ಮಾಡ್ತಿರೋದು, ಹಾಗಾಗಿ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ, ಬೆಳ್ಳುಳ್ಳಿನ ಸ್ವಲ್ಪ ಹೆಚ್ಚಿಕೊಂಡಿದ್ದೀನಿ. ಇದು ಸಾಸಿವೆ ಮತ್ತು ಜೀರಿಗೆ, ಮೆಂತ್ಯ. ಸಾಸಿವೆ, ಜೀರಿಗೆ, ಮೆಂತ್ಯ ರೆಡಿ ಮಾಡ್ಕೊಂಡಿದ್ನಲ್ಲ, ಅದು ಪುಡಿ ಇದು. ಇಲ್ಲಿ ಚಿಲ್ಲಿ ಪೌಡರ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿ. ಎಲ್ಲ ಪುಡಿಗಳನ್ನ ಹಾಕ್ಕೊಂಡು ಹಾಗೆ ಸ್ವಲ್ಪ ಇಂಗನ್ನ ಕೂಡ ಸೇರಿಸ್ಕೊಂಡು, ಎಣ್ಣೆ ಹಾಕ್ತೀವಲ್ಲ ಸಾಸಿವೆ ಹಾಕಿದ್ಮೇಲೆ ಸ್ವಲ್ಪ ಇಂಗನ್ನ ಕೂಡ ಸೇರಿಸ್ಕೋಬೇಕು. ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಒಂಚೂರು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಎಣ್ಣೆಲಿ ಫ್ರೈ ಆದಮೇಲೆ ಆಫ್ ಮಾಡಿಬಿಡ್ಬೇಕು ಇದನ್ನು. ಆಮೇಲೆ ನಾವು ಮಾವಿನಕಾಯಿನ ಹಾಕಬೇಕು. ಇವಾಗಲೇ ಹಾಕ್ಬಿಟ್ರೆ ಏನಾಗುತ್ತೆ, ಬಿಸಿ ಸ್ಟವ್ ಮೇಲೇ ಹಾಕಿದ್ರೆ ಮಾವಿನಕಾಯಿಲ್ಲ ಒಂಥರ ಆಗಿಬಿಡುತ್ತೆ. ಹಾಗಾಗಿ ಇದನ್ನು ಆಫ್ ಮಾಡಿಬಿಟ್ಟು ನೀರು ಸಮೇತ ಹಾಕ್ತಾಯಿದ್ದೀನಿ ನಾನು. ನೀವೇನಾದರೂ ಡ್ರೈಯಾಗಿ ಮಾಡ್ಕೋಬೇಕು ಅಂತ ಅಂದರೆ ನೀರು ಸಮೇತ ಹಾಕಿಬಿಡಿ. ಉಪ್ಪಿನಕಾಯಿ ಜಾಸ್ತಿ ದಿನ ಇರಬೇಕು ಅಂದರೆ, ನಾನು ಸ್ವಲ್ಪ ಇರೋದ್ರಿಂದ ನೀರು ಸಮೇತ ಹಾಕ್ತಾಯಿದ್ದೀನಿ. ನೀವು ಇದನ್ನು ಒಣಗಕ್ಕೆ ಇಟ್ಬಿಟ್ಟು ಮಾಡ್ಕೋಬೇಕಾಗುತ್ತೆ. ಅಂದರೆ ಮಾವಿನಕಾಯಿ ಉಪ್ಪಿಂದ ತೆಗೆದು ಬಿಸಿಲಲ್ಲಿ ಒಂದು ಸ್ವಲ್ಪ ಒಣಗಿಸ್ಬಿಟ್ಟು ಆಮೇಲೆ ಈ ರೀತಿ ಉಪ್ಪಿನಕಾಯಿ ಮಾಡಿಕೊಂಡ್ರೆ ನೀವು ಜಾಸ್ತಿ ದಿನ ಇಟ್ಕೋಬೋದು.
ಇದು ನಮ್ಮ ಮನೇಲಿ ಖಾಲಿ ಆಗುತ್ತೆ ಬೇಗ, ಹಾಗಾಗಿ ಏನು ತೊಂದರೆ ಇಲ್ಲ. ತುಂಬ ಜಾಸ್ತಿ ಮಾಡ್ಕೊಳ್ತೀರಾ, ದೊಡ್ಡ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ತಾರೆ ಅಂತ ಅಂದರೆ ಆ ಥರ ಮಾಡ್ಕೊಳ್ತಾರೆ. ಅಂದರೆ ಮಾವಿನಕಾಯಿನ ಕಟ್ ಮಾಡಿ ಉಪ್ಪು ಹಾಕಿಟ್ಟು ಅದನ್ನು ನೀರಿಂದ ತೆಗೆದು ಒಂದು ಬಟ್ಟೆ ಹಾಕ್ಬಿಟ್ಟು ಬಿಸಿಲಿಗೆ ಹಾಕಿ ಒಣಗಾಕಿ ಮಾಡ್ಕೊಳ್ಳೋ ಅಂಥದ್ದು ಉಪ್ಪಿನಕಾಯಿನ. ಅವಾಗ ನಾವು ಜಾಡಿಯಲ್ಲಿ ಇಟ್ಕೊಂಡು ವರ್ಷ ಅನ್ಗಟ್ಲೆ ತಿನ್ಬೋದು ಉಪ್ಪಿನಕಾಯಿನ. ಚೆನ್ನಾಗಿ ಕೂಡ ಇರುತ್ತೆ. ಯಾವಾಗ ಬೇಕೋ ಆವಾಗ ಒಗ್ಗರಣೆ ಹಾಕ್ಕೋಬೋದು, ಆ ಥರ ಇರುತ್ತೆ. ಇನ್ನು ನಮ್ಮ ಕೃಷ್ಣಂಗೆ ತಿಂಡಿ ಹಾಕ್ಕೊಟ್ಟಿದ್ದೆ. ಇವತ್ತು ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಮಾಡಿದ್ದೆ, ಅದ್ರ ಜೊತೆಗೆ ಜೋಳ ಮತ್ತು ಮೊಟ್ಟೆ. ಈ ಥರ ಅವನಿಗೆ ಕಂಪ್ಲೀಟ್ ಪ್ಲೇಟಲ್ಲಿ ಕೊಟ್ಟರೆ ಒಂಥರ ಖುಷಿಯಾಗತ್ತೆ. ಡ್ಯಾಡಿಗೆ ತಿಂಡಿ ಕೊಡ್ತೀಯಲ್ಲ ಆ ಥರ ಅಂತೇಳಿ. ಇನ್ನು ಅನಿಲ್ದು ಪ್ರತಿದಿನ ಒಂದೇ ಬ್ರೇಕ್ಫಾಸ್ಟು, ಹಿಟ್ಟು ತಿನ್ನೋದು ಅವರು. ಹಿಟ್ಟಂ ಬಿಟ್ಟಂ ಕೆಟ್ಟಂ, ಹಿಟ್ಟಂ ತಿಂದಂ ಬಿಟ್ಟಂ ಕಿತ್ತಿಟ್ಟಂ ಅಂತ ಹೇಳಿ ಗೊತ್ತಿರ್ಬೋದು ಗಾದೆ ಇದು. ನಮ್ಮ ಚಿನ್ನಿದು ಪ್ಯಾಕಿಂಗ್ ನಡೀತಾ ಇದೆ ಹಾಸ್ಟೆಲ್ಗೆ ಹೋಗೋಕ್ಕೆ. ಇಲ್ಲಿ ನೋಡಿ, ಇದಿಷ್ಟು ಬೇಡವಾಗಿರದೇ ಇರೋ ಬಟ್ಟೆ ನಮ್ಮ ಚಿನ್ನಿದು. ನಂದು ಒಬ್ಳದೇ ಇಲ್ಲ, ನಿಂದುದೇ ಗುಂಡಂದು. ಇದು ನಂದಿಲ್ಲ. ನಿಂದಿಲ್ಲ? ಇಲ್ಲ ಇಲ್ಲ, ಗುಂಡಂದೇನು ಜಾಸ್ತಿ ಇಲ್ಲ, ಎಲ್ಲ ನಿಂದೆ. ಇದರಲ್ಲಿ ಇರೋದೆಲ್ಲ ನಿಂದೆ. ಇನ್ನೂ ಇದೆ ಹಾಕಕ್ಕಿದ್ರಲ್ಲಿ, ಇನ್ನೂ ಇದೆ ಅಲ್ಲಿ ಕಬೋರ್ಡಲ್ಲಿ, ಇನ್ನೂ ಹಾಕಕ್ಕಿದೆ. ಇದು ಜಸ್ಟ್ ಮೇಲ್ಮೇಲೆ ತೆಗ್ದಿರೋದಷ್ಟೇ, ಇನ್ನೂ ತುಂಬ ಇದೆ ಹಾಕಕ್ಕೆ ಮೇಡಮ್ ಅವ್ರದ್ದು. ಇದು ಸುಮ್ಮನೆ ಒಂದು ಸ್ಯಾಂಪಲ್ ಅಷ್ಟೇ ಇದು. ಹಾಕು, ಹಿಡು ಇವಾಗ. ನಂಗೆ ತುಂಬಾ ಬಟ್ಟೆ ತೊಗೊಂಡಾಯ್ತು, ಇವಾಗ ಉದ್ದ ಇದೀನಿ, ಆಗಲ್ಲ. ವಾಟ್ ಕೆನ್ ಐ ಡು? ಆಯ್ತಾಯ್ತು, ನಾಟ್ ಮೈ ಪ್ರಾಬ್ಲಮ್. ಎಲ್ಲ ಹೊಸದೇ ಫ್ರೆಂಡ್ಸ್, ಇದರಲ್ಲಿ ಇರೋದೆಲ್ಲ ಹೊಸದೇ ಫ್ರೆಂಡ್ಸ್. ಬಿಕಾಸ್ ನನಗೆ ಹಳೇದು ಯಾವುದೂ ಇಲ್ಲ ಫ್ರೆಂಡ್ಸ್, ಎಲ್ಲ ಹೊಸದೇ ಫ್ರೆಂಡ್ಸ್. ಬಟ್ಟೆಯಲ್ಲಿ ಇದ್ರ ದುಪ್ಪಟ ಎಲ್ಲಿದೆ ನೋಡ್ಕೊಡ್ತೀನಿ ಬೆಳಗ್ಗೆ. ಎಲ್ಲಿ ಬಿಸಾಕಿದ್ಯೋ ನೀನ್ ಎಲ್ಲಿ ಬಿಸಾಕಿದ್ಯೋ? ಮನೆಗೆ ಬಂದ್ಮೇಲೆ ನನ್ನ ಬಟ್ಟೆ ಬಗ್ಗೆ ಇದು ಹೊಡ್ತಿಲ್ಲ, ಒಗ್ದಿರೋದು ಮಾತ್ರ ಎತ್ಕೊಂಡು ಹಾಕೋತಿದ್ದೀನಿ. ಕಬೋರ್ಡಿಂದ ಏನು ತೆಗಿತಿಲ್ಲ. ನೋಡ್ಕೊಡ್ತೀನಿ ಬಿಡು ನಾಳೆ. ನಾನು ಇವಾಗ ಟ್ರೈ ಮಾಡಿದೆ, ನನಗೆ ಇವಾಗ ಇಷ್ಟ ಆಯ್ತದೆ ಹಾಕೊಂಡು. ಏನಾದ್ರು ಟ್ರೆಡಿಷನ್ ಇರಲಿ ಇದಿರುತ್ತಲ್ಲ ಅವಾಗ ಹಾಕೋಣ ಅಂತ ಇಟ್ಕೊ. ಇರುತ್ತೆ ಅವಾಗ ಇಲ್ದೆ ಅದು ಹೆಂಗ್ ಇದು ಮಾಡಿದ್ ನಾನು ಹೊತ್ಲಾಗ ಅದನ್ನ ಹಾಕೊಂಡೆ. ಅದೊಂದು ಫ್ರಾಕ್ ಇದೆಯಲ್ಲ ಅದನ್ನು ಇಟ್ಕೊ. ಇದೆ ಅದಕ್ಕೆ ಮಾಡ್ತಿದ್ದೆ. ಎಲ್ಲ ನೀಟಾಗಿ ಜೋಡಿಸಿಟ್ಕೊ ಈ ಸರಿ, ಆಯಿತಾ? ಹೆಂಗಿದ್ರು ಗೊತ್ತಿದೆಯಲ್ಲ, ಒಂದು ವರ್ಷ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಇವಾಗ, ಹೆಂಗೆ ಇಟ್ಕೋಬೇಕು ಅಂತ ಗೊತ್ತಿದೆಯಲ್ಲ ಇವಾಗ. ಹೆಂಗಿದೆ ಇವಾಗ ಸ್ಕಿನ್ನು? ಚೆನ್ನಾಗಿದೆಯಾ? ನೈಸಾಗಿದೆಯಾ ಇವಾಗ? ಇಲ್ಲಿಗೆ ಬಂದಮೇಲೆ ನೀಟಾಗಿದೆ ನಮ್ಮ ಚಿನ್ನಿ ಸ್ಕಿನ್ನು. ಬಿಕಾಸ್ ನಾನು ಮನೇಲೇ ಇರ್ತೀನಿ, ಎಲ್ಲೂ ಹೋಗಲ್ಲ, ಅದಕ್ಕೆ. ಬಟ್ಟೆಗಳು ನಮ್ಮ ಮನೇಲಿ ಬರೀ ಬಟ್ಟೆಗಳೇ ರಾಶಿ ನೋಡಿ. ಎಲ್ಲಿ ನೋಡಿದ್ರು ಬಟ್ಟೆ, ಎಲ್ಲೂ ಬಟ್ಟೆ, ಇಲ್ಲೂ ಬಟ್ಟೆ, ಎಲ್ಲ ಕಡೆ ಬಟ್ಟೆ. ಆ ಮನೇಲಿ ಇದ್ದಾಗ ಹೆಂಗೋ ಮ್ಯಾನೇಜ್ ಆಗ್ತಿತ್ತು, ಯಾಕಂದ್ರೆ ಜಾಸ್ತಿ ಕಬೋರ್ಡ್ಸ್ ಇತ್ತು. ಇಲ್ಲಿ ಕಬೋರ್ಡ್ಸ್ ಕಮ್ಮಿ, ಅದಕ್ಕೆ ಸ್ವಲ್ಪ ಜಾಸ್ತಿ ಎಲ್ಲಿ ನೋಡಿದ್ರು ಬಟ್ಟೆ ಅಂತ ಅನಿಸುತ್ತೆ. ಅದು ಇವಾಗ ತಾನೇ ಎತ್ಕೊಂಬಂದಿರೋದು, ಮಡ್ಚಿಡಬೇಕು. ಹಿಂಗೆಲ್ಲ ನೋಡ್ಬಿಟ್ರೆ ನನಗೆ ಒಂಥರ ಸುಸ್ತಾದಂಗೆ ಆಗ್ಬಿಡುತ್ತೆ. ನನಗೇನು ಗೊತ್ತಾ, ಈ ಥರ ಮಿಸ್ಸಿ ಮನೆ ನೋಡ್ಬಿಟ್ರೆ ಒಂಥರ ಸುಸ್ತಾಗುತ್ತೆ ನನಗೆ. ಒಂಥರ ಸುಸ್ತಾಗ್ತಾ ಇರುತ್ತೆ. ಅದೇ ನೀಟಾಗಿದ್ರೆ ಫುಲ್ಲು ಕಾಮಾಗಿ ಖುಷಿಯಾಗಿರ್ತೀನಿ. ಒಂಥರ ಮೆಸ್ಸಿಯಾಗಿದ್ರೆ ಒಂಥರ ಟಯರ್ಡ್ ಫೀಲ್ ಆಗುತ್ತೆ, ಸುಸ್ತಾಗುತ್ತೆ ನನಗೆ. ನಂಗೆ ಗೊತ್ತಿಲ್ಲ ಯಾಕೆ ಅಂತ. ಕಷ್ಟಪಟ್ಟು ಕ್ಲೀನ್ ಮಾಡಿದ್ರು ಪರವಾಗಿಲ್ಲ, ಒಂಥರ ಪೀಸ್ ಆಗಿರ್ತೀನಿ. ಓಕೆ, ಇಲ್ಲಿ ಎಲ್ಲ ಪೇರ್ಸ್ ಇಟ್ಕೊಂಡಿದ್ದಾರೆ, ಸಪ್ರೇಟ್ ಪ್ಯಾಂಟ್ ಟಿ ಶರ್ಟ್ ಆ ಥರ. ಇದೆಲ್ಲ ಎತ್ನಿಕ್ ಇಟ್ಕೊಂಡಿದ್ದಾರೆ. ಈ ಮನೆ ತುಂಬ ಕನ್ಸಸ್ಟೆಡ್ ಆಗಿದೆ ನನಗೆ. ಆ ಮನೆ ಫುಲ್ ಉದ್ದ ಇರ್ತಾರೆ. ಮತ್ತೆ ನಾವೇ ನಮ್ಮ ಮನೆಗೆ ಹೋಗೋಕ್ಕಾಗಲ್ಲ ಇವಾಗ. ಈ ಮನೇಲೇ ಇರೋದಿನ್ನ ಇನ್ನೊಂದು 5 ವರ್ಷ. ನಾನು ಲಾಸ್ಟ್ ಟೈಮ್ ಏನು ಮಾಡಿದೆ ಚಿನಿ, ಇನ್ನೊಂದು 5 ಇಯರ್ಸ್. 5 ಇಯರ್ಸ್ ಈ ಮನೇಲೆ. 5 ವರ್ಷ ಈ ಮನೇಲೆ. ಅದು ದೊಡ್ಡ ಬ್ಯಾಗ್ ತೊಗೊಂಡಿರೋದು ಏನೇ ಮಾಡ್ತಿದ್ಯಾ? ಅದನ್ನ ಅದ್ರಲ್ಲಿ ಬೇರೆದು ಇಟ್ಕೊತೀಯಾ? ಅಲ್ಲಿಗೆ ಹೋದ್ಮೇಲೆ ಅದ್ರಲ್ಲೆಲ್ಲ ಶಿಫ್ಟ್ ಮಾಡ್ಕೊಂಡು ಇದು ಮಾಡ್ತೀನಿ. ಇವಾಗ ಇದ್ರಲ್ಲೇ ಎಲ್ಲ ಇಟ್ಟಿಸ್ತೀನಿ. ಅದ್ರಲ್ಲಿ ಶೂಸು, ಸ್ಯಾಂಡಲ್ಸು, ಅದು ಇದು ಎಲ್ಲ. ಸರಿ. ಅದಕ್ಕೆ ಒಂದು ಬೇರೆ ಬ್ಯಾಗ್ ಹಿಡ್ಕೊಂಡು ಹೋಗಕ್ಕಾಗಲ್ಲ.
ಓಕೆ ಓಕೆ. ಅದಕ್ಕೆ ಇದ್ರಲ್ಲಿ ಲಾಸ್ಟ್ ಟೈಮ್ ಏನು ಮಾಡಿದೆ ಗೊತ್ತಾ, ಇದು ಫುಲ್ ತುಂಬಿತ್ತು, ಇದ್ರ ಮೇಲೆ ಕುತ್ಕೊಬಿಟ್ಟು ಜಿಪ್ ಹಾಕಿ. ದೇವ್ರ ದರ್ಶನ ಮಾಡಿಕೊಂಡು ಹಾಗೆಯೇ ನಮ್ಮ ಚಿನ್ನಿಗೆ ಫೋಟೋ ತೆಗ್ಸೋದಿತ್ತಲ್ಲ ಬಂದಿದ್ದೀವಿ. ಅವಳಿಗೆ ಕಲರ್ ಡ್ರೆಸ್ಸಲ್ಲಿ ಒಂದು ಫುಲ್ ಫೋಟೋ ಹಾಗೆಯೇ ಯೂನಿಫಾರ್ಮಲ್ಲಿ ಪಾಸ್ಪೋರ್ಟ್ ಫೋಟೋ ಬೇಕಿತ್ತು. ಸೊ ಫಸ್ಟು ಕಲರ್ ಡ್ರೆಸ್ಸಲ್ಲಿ ತೆಗೆಸ್ಕೊಂಡು ಹೋಗ್ಬಿಡೋಣ, ಆಮೇಲೆ ಕೃಷ್ಣನೂ ಕರ್ಕೊಂಡು ಬಂದು ಅವನಿಗೆ ಶೂಸ್ ಎಲ್ಲ ಕೊಡ್ಸೋದಿದೆ, ಅದ್ರ ಜೊತೆಗೆ ಹಾಗೆ ಇನ್ನೊಂದು ಫೋಟೋ ಕೂಡ ತೆಗೆಸ್ಕೊಂಡು ಸಂಜೆ ಫೋಟೋ ಇಸ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಬಂದ್ವಿ. ಫೋಟೋ ಫ್ರೇಮ್ಸ್ ಎಲ್ಲ ನೋಡ್ತಾ ಇದ್ರೆ ನಂಗೆ ಇಷ್ಟ ಆಗ್ತಾಯಿತ್ತು. ನಮ್ಮ ಮನೇಲಿ ಆಲ್ರೆಡಿ ಒಂದು ಫ್ರೇಮ್ ಇದೆ, ಅದಕ್ಕೇ ಫೋಟೋಸ್ ಹಾಕಿಲ್ಲ ನಾವಿನ್ನು. ಆದರೆ ನನಗೇನೋ ಇಷ್ಟ ಆಗುತ್ತೆ, ಫೋಟೋಸ್ ಎಲ್ಲ ಇಷ್ಟ ಆಗುತ್ತೆ. ಮುಂಚೆ ಎಲ್ಲ ಜಾಸ್ತಿ ಫೋಟೋ ಫ್ರೇಮ್ಸ್ ಎಲ್ಲ ತೊಗೊಳ್ತಾ ಇದ್ದೆ ನಾನು, ಫೋಟೋಸ್ ಎಲ್ಲ ತೊಗೊಳ್ತಾ ಇದ್ದೆ. ಬಟ್ ಇವಾಗ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ, ಅಂದರೆ ಮನೆ ಚೇಂಜ್ ಮಾಡೋದು ಅದು ಒಂಥರ ಹಿಂಸೆ ಅಂತ ಹೇಳಿ ನಾವು ಯಾವ ಫೋಟೋಸ್ನೂ ಮಾಡಿಸ್ಕೊಂಡಿಲ್ಲ. ನೋಡೋಣ ಮುಂದೆ ಮಾಡಿಸ್ಕೊಳ್ಳೋ ಅಂತ ಟೈಮ್ ಬಂದಾಗ. ಆ ಕಡೆ ಕೂತ್ಕೊ, ಆ ಕಡೆ ನೀವು ಮತ್ತೆ ಬಿಜಿ ಇಲ್ಲ. ಓಹೋ, ಏನು ಲಾಂಗ್ ರೂಟ್ ಹೊಡಿತಿದ್ದೀರಾ? ಇವತ್ತು ಗುರುವಾರ ಅಂದರೆ ಒಂದು ದಿವಸ ಲೇಟ್ ನಡೀತಿದೆ ಗಾಡಿ. ಅಷ್ಟು ಹಂಗೆ ಕಣೆ, ಹಂಗೆ ಶೂಸ್ ಎಲ್ಲ ಹಾಳು ಮಾಡ್ಕೊಳೋದನ್ನು. ಬೇಕಿದ್ರೆ ವೆಲ್ಕ್ರೋ ಇರುತ್ತಲ್ಲ ಅದ್ರ ಸಮೇತ ಹಾಕ್ಕೊಂತ ನಮ್ಮ ಶೂಸ್, ಅದನ್ನು ತೆಗಿಯೋದೇ ಇಲ್ಲ. ಕಷ್ಟ ಇದು. ಕರೆಕ್ಟಾಗಿದೆಯಾ? ಕರೆಕ್ಟಾಗಿರೋದು ಬೇಡ ಕಣ, ಒಂದು ಚೂರಾರು ಲೂಸ್ ಇರಲಿ. ಇದೆಯಾ? ಸರಿ. ಯಾಕೆಂದರೆ ಬೆಳೆದು ಬಿಡ್ತೀಯಲ್ಲ ಅದಕ್ಕೆ, ಆಮೇಲೆ ಮಧ್ಯದಲ್ಲಿ ಮತ್ತೆ ಪದೇ ಪದೇ ಕೊಡಿಸ್ತಾ ಇರೋಕ್ಕಾಗತ್ತಾ? ಇನ್ನು 2 ವರ್ಷ ಹಾಕೋಬೇಕು. ಅದೇ ಈಗ 2 ವರ್ಷ ಯೂಸ್ ಮಾಡಬೇಕು. ಏನು ಓಕೆನಾ? ವೈಟ್ ಶೂನೇ ತಗೊಂಡಿಲ್ಲ, ಶೂ ಪಾಲಿಶ್ ಏನು ತಗೊಂತೆ? ಇನ್ನು ವೈಟ್ ಶೂಸ್ ತಗೋಬೇಕಲ್ಲ. ಯಾಕಂದ್ರೆ ಅದು ಫಾಸ್ಟ್ ಒಳಗಡೆ ಹೋದ್ರೆ ವೈಟ್ ಶೂ ಗಲೀಜಾಗುತ್ತೆ. ಅದು ಗಲೀಜ್ ನೀರು ಇರುತ್ತಲ್ಲ, ಅದೆಲ್ಲ ಕಾಲಿಗೆ ಬಂದ್ಬಿಟ್ಟು ಅಂಟ್ಕೊಂಡು ಗಲೀಜಾಗುತ್ತೆ. ಆಯ್ತಾ? ಈ ಟೇಬಲ್ಗೆ ಬ್ರೌನ್ ಕಲರ್ ಪಾಲಿಶ್ ಹಾಕ್ತಾರ ಇಲ್ಲ ಶೂಸ್ ಹಾಕೋ ಬೇಗ, ನೋಡು ಕರೆಕ್ಟ್ ಆಗಿದೆಯಾ ಅಂತ. ಮುಂದ್ಗಡೆ ಗ್ಯಾಪ್ ಇರಬೇಕು, ಆಮೇಲೆ ಇಲ್ಲ ಅಂದರೆ ಈಗ ನೆಕ್ಸ್ಟ್ ಪದೇ ಪದೇ ಕೊಡಿಸ್ತಾ ಇರೋಕ್ಕಾಗಲ್ಲ ನನಗೆ. ನೋಡಿ ತುಂಬ ಪರ್ಫೆಕ್ಟ್ ಆಗೋಯ್ತು. ಪರ್ಫೆಕ್ಟ್ ಆಗೋಯ್ತಾ? ಒಂದು ಸ್ವಲ್ಪ ಲೂಸ್ ಬೇಕಾ? ಎಲ್ಲ ತೊಗೊಂಡು ಸೀದಾ ನಾವು ಅಮ್ಮವ್ರ ಮನೆಗೆ ಬಂದೆ. ನನ್ನ ತಮ್ಮ ಅವ್ರು ಯಾರೂ ಇರಲಿಲ್ಲ, ನನ್ನ ತಮ್ಮ ಆಫೀಸ್ಗೆ ಹೋಗಿದ್ದ. ದೊಡ್ಡ ತಮ್ಮನ ಹೇಳ್ತಿದ್ವು ಆ್ಯನಿವರ್ಸರಿ ಇವತ್ತು. ಸೊ ಅವರಿಬ್ಬರು ಉಡುಪಿ, ಶೃಂಗೇರಿ ಈ ಥರ ಎಲ್ಲ ಹೋಗೋಣ ಅಂತೇಳಿ ಗಡ್ಡ ಹೆಂಡ್ತಿ ಮತ್ತು ನಮ್ಮ ಪಾರ್ಥ 3 ಜನನೂ ಹೋಗಿದ್ದಾರೆ. ಹಾಗೆ ನಮ್ಮ ಪಾರ್ಥಂಗಿ ಸರಿ ಅಕ್ಷರಾಭ್ಯಾಸ ಕೂಡ ಮಾಡಿಸ್ಕೊಂಬರ್ತಾರಂತೆ. ಆಮೇಲೆ ನಮ್ಮ ಪಾರ್ಥ ಬರಿಬೋದು, ಬೇಜಾನ್ ಬರಿಬೋದು. ಸ್ಕೂಲ್ಗೆ ಹೋಗೋಕ್ಕೆ ನೆಕ್ಸ್ಟ್ ಇಯರಿಂದ ಶುರು ಮಾಡಿಬಿಡ್ತಾನೆ. ಇನ್ನು ಇಲ್ಲಿ ನಮ್ಮಮ್ಮ ನಮ್ಮ ಕೃಷ್ಣನ ಗದ್ದ ನೋಡಿಬಿಟ್ಟು ಫುಲ್ ಏನೇನು ಮಾಡ್ಕೊಂಡಿದ್ಯಾ, ಕೈಗೆ ಗಾಯ ಮಾಡ್ಕೊಂಡಿದ್ಯಾ, ಕೈ ಬಿದ್ದು ಬಂದುಬಿಟ್ಟಿದ್ದ ಸೈಕಲಲ್ಲಿ. ಪದೇ ಪದೇ ಏಟ್ ಮಾಡ್ಕೊಳ್ತಾ ಇರ್ತಾನೆ ಅವನು. ಅದಕ್ಕೆ ನಮ್ಮಮ್ಮ ಏನೇನೋ ಮಾಡ್ಕೊಳ್ತೀಯಾ ಅಂತ ಹೇಳಿ ಫುಲ್ಲು ಬೇಜಾರು ಮಾಡ್ಕೊಂಡು ನೋಡ್ತಾಯಿದ್ರು. ಇವತ್ತು ಮನೆಯಲ್ಲಿ ನಮ್ಮಮ್ಮನ ಅಪ್ಪಾಜಿ ಇಬ್ಬರೇ ಇದ್ದರು. ಮನೆ ಒಂಥರ ಖಾಲಿ ಅನ್ನಿಸ್ತಾ ಇತ್ತಂತೆ ನಮ್ಮ ಕೃಷ್ಣಂಗೆ. ಪಾರ್ಥ ಇಲ್ಲ, ಮನೆ ಖಾಲಿ ಅನ್ನಿಸ್ತಾ ಇದೆ, ಪಾರ್ಥ ಇರಬೇಕಿತ್ತು ಅಂತ ಹೇಳಿ. ಅಂದರೆ ಅವನು ಸುತ್ತಕ್ಕೆ ಹೋಗಿದ್ದಾನೆ, ಟ್ರಿಪ್ ಹೋಗಿದ್ದಾರೆ, ಹೋಗಿ ಎಂಜಾಯ್ ಮಾಡ್ಕೊಂಬರಲಿ ಆರಾಮಾಗಿ. ನಾವು ಒಂದು ಸ್ವಲ್ಪ ಹೊತ್ತು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿ ನಮ್ಮ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇದರೊಟ್ಟಿಗೆ ಇವತ್ತಿನ ವ್ಲಾಗ್ನ ಕೂಡ ಮುಗಿಸ್ತೀನಿ. ಇದಾಗಿತ್ತು ಇವತ್ತಿನ ಒಂದು ಡೈಲಿ ವ್ಲಾಗ್. ಸಿಂಪಲಾಗಿ ಒಂದಷ್ಟು ಡಿಫ್ರೆಂಟ್ ಕ್ಲಿಪ್ಪಿಂಗ್ಸ್ನ ತೊಗೊಂಡು ಆ್ಯಡ್ ಮಾಡಿ ತೋರಿಸಿದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಇನ್ನು ನಮ್ಮ ಚಿನ್ನಿ ಹೋಗೋಕ್ಕೆ 3 ಡೇಸ್ ಏನೋ ಇದೆ ಅನ್ಸುತ್ತೆ, ಅಷ್ಟೇ ಹೊರಟು ಬಿಡ್ತಾಳೆ. ಒಂಥರ ಬೇಜಾರು ಮನೆಯಲ್ಲಿ, ಫುಲ್ ಫೀಲ್ ಥರ ಇತ್ತು. ಇಬ್ಬರು ಜಗಳ ಆಡ್ಕೊಂಡಿರ್ತಿದ್ರು, ಚೆನ್ನಾಗಿರ್ತಾಯಿತ್ತು. ಇವಾಗ ಇನ್ನೇನು ಹೋಗ್ಬಿಡ್ತಾಳೆ ನಮ್ಮ ಚಿನ್ನಿ ಅಂತ ಅನಿಸ್ತಾಯಿದೆ. ಒಂಥರ ಆ ಒಂದು ಫೀಲೇ ಬೇರೆ ಇರುತ್ತೆ. ಬಟ್ ಎಲ್ಲ ರೆಡಿ ಆಗ್ತಾಯಿದ್ದಾಳೆ, ಅವಳೇ ಎಲ್ಲ ಐರನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾಳೆ. ಇನ್ನು 2 ವರ್ಷ ಇರ್ತೀನಿ ಅಂತ ಡಿಸೈಡ್ ಮಾಡ್ಕೊಂಡಿದ್ದಾಳೆ. 10th ಮುಗಿಯೋ ತನಕ ಇದ್ಬಿಟ್ಟು ಬರ್ತೀನಿ, ಟೆನ್ಷನ್ ಮಾಡ್ಕೊಬೇಡ, ಆರಾಮಾಗಿರು ಅಂತ ನನ್ನೇ ಸಮಾಧಾನ ಮಾಡ್ತಾಳವಳು. ಆ ಮಟ್ಟಿಗೆ ಬೆಳೆದುಬಿಟ್ಟಿದ್ದಾಳೆ ಇವಾಗ. ಓಕೆ, ಇದರೊಟ್ಟಿಗೆ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತು ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ಹೊಸ ವೀಡಿಯೋದ ಒಟ್ಟಿಗೆ. ಬಾಯ್, ಸಿ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್.